ಹಲ್ದಿಗೆ ರೆಡಿ ಆಗ್ತಿದ್ದೀನಿ. ನನ್ನ ಬಾಬಿ ನಂಗೆ ಹೇರ್ ಕಟ್ತಿದ್ದಾರೆ. ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ವಿಡಿಯೋ ಹಾಕ್ತಿದ್ದೇನೆ ಹಲ್ದಿದ್ದು. ಸೊ ಹಲ್ದಿದ್ದು ವಿಡಿಯೋ ಅಷ್ಟೊಂದಿಲ್ಲ, ಕೆಲವು ಚಿಕ್ಕ ಚಿಕ್ಕದು ಕ್ಲಿಪ್ಸ್ ಉಂಟು, ಅದನ್ನು ಹಾಕ್ತಾ ಹೋಗ್ತೇನೆ. ಸೊ ಫಸ್ಟಿಗೆ ರೆಡಿಯಾಗಿ ಮತ್ತು ಸಿಂಪಲಾಗಿ ಹಲ್ದಿ ಸೆಲೆಬ್ರೇಟ್ ಮಾಡಿದ್ವಿ ನಾವು. ತುಂಬ ಏನಿಲ್ಲ, ಸಿಂಪಲಾಗಿ ಹಲ್ದಿ ಸೆಲೆಬ್ರೇಟ್ ಮಾಡಿದ್ವಿ. ಸೊ ನನ್ನ ಡ್ರೆಸ್ಸಿಂಗ್ ಹೀಗಿತ್ತು, ನನ್ನ ಹಲ್ದಿಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಸೊ ನನ್ನ ಹೇರ್ ಸ್ಟೈಲ್ ಕೂಡ ನನ್ನ ಫ್ರೆಂಡ್ಸ್ ಮತ್ತು ನನ್ನ ತಂಗಿ ಎಲ್ಲ ಸೇರಿ, ಭಾವಿ ಎಲ್ಲ ಸೇರಿ ಮಾಡಿದ್ದು. ಹಾಗೆ ಸಿಂಪಲಾಗಿ ತುಂಬ ಮಂದಿ ಕೂಡ ಇರಲಿಲ್ಲ, ಸಿಂಪಲಾಗಿ ಹಲ್ದಿ ಕೂಡ ಬೇಗನೆ ಮಾಡಿದ್ವಿ ನಾವು. ಹಾಗೆ ತುಂಬ ಮಂದಿ ಬಂದಿರಲಿಲ್ಲ, ಎಲ್ಲ ಸಂಜೆನೇ ಬಂದಿದ್ದರು ಮೆಹಂದಿಗೋಸ್ಕರ. ಸೊ ಇದು ನೋಡ್ತಿರ್ಬೋದು ನನ್ನ ಅಪ್ಪ ಮತ್ತು ಅಮ್ಮ. ಅದಕ್ಕೆ ಪ್ರೊಫೆಷನಲ್ ಕ್ಯಾಮ್ರಾ ನಂದು ದೊಡ್ಡಮ್ಮ ಅವರು ಈಗ ನಮ್ಮೊಟ್ಟಿಗೆ ಇಲ್ಲ. ವಿಡಿಯೋ ನೋಡುವಾಗ ತುಂಬ ಬೇಜಾರಾಗ್ತದೆ ಅವರಿದ್ದು. ದಿಶಿ ಏರಿದ್ದಿರಂತೆ ಕಣ್ಣು ಓಪನ್ ಮಾಡ್ಲಿಕ್ಕೆ ಆಗ್ತಿಲ್ಲ ಹಳ್ದಿದ್ದು ಫೋಟೋಗ್ರಫಿ ನನ್ನ ಫ್ರೆಂಡ್ ವರುಣ್ ಮಾಡಿದ್ದಾನೆ. ಥ್ಯಾಂಕ್ ಯು ವರುಣ್. ಸ್ವಲ್ಪ ಸ್ನ್ಯಾಪ್ ಹಾಕಿದ್ಯಾ? ಸ್ಮೈಲ್ ಕರು ಮಾರಿ ಒಂದೊಂದು ನೀರು ಹಾಕ್ತಿದ್ರು ಮಾರ್ರೆ, ಮೂಗಿನ ಒಳಗೇನೆ ಹೋಗ್ತಿತ್ತದು. ಹಾಗೆಯೇ ತುಂಬ ಸಿಂಪಲ್ಲಾಗಿ ಹಲ್ದಿ ಸೆಲೆಬ್ರೇಟ್ ಮಾಡಿ ಮತ್ತು ಎಂಡ್ ಮಾಡಿದ್ವಿ. ಸೊ ಫ್ರೆಂಡ್ಸ್ ಒಟ್ಟಿಗೆ ಸ್ವಲ್ಪ ರೀಲ್ಸ್ ಮಾಡಿದ್ವಿ. ಹಾಗೆ ನೋಡು ಅದಕ್ಕೆ ಬ್ಲಾಕ್ ಹಾಕೋ ಬಂದಿದ್ದು. ಮೊಸರು ಎಂತ ಆಗಲ್ಲ. ಒಂದು ಇದು ನಂದು ಕಸಿನ್ಸ್, ಅಕ್ಕನವರೆಲ್ಲ ತುಂಬ ಲೇಟ್ ಸಂಜೆ ಬಂದಿದ್ದಾರೆ. ಹಾಗೆ ಮತ್ತು ಅವರಿಗೋಸ್ಕರ ನಾನು ಇನ್ನೊಂದು ಹಲ್ದಿ ಡ್ರೆಸ್ ಹಾಕಿ ನನ್ನೊಟ್ಟಿಗೆ ವಿಡಿಯೋ ಎಲ್ಲ ತೆಗೆದಿದ್ರು. ಹಾಗೆ
ಅವ್ರು ಬಂದ ಸ್ವಲ್ಪ ಲೇಟ್ ಆಗಿತ್ತು, ಹಾಗೆ ಅವರಿಗೆ ಹಲ್ದಿಗೆ ಮಿಸ್ ಆಯಿತು. ಸೊ ಮತ್ತೆ ಸಂಜೆ ಅವರಿಗೋಸ್ಕರ ಒಂದು ಡ್ರೆಸ್ ಹಾಕಿ ಸಿಂಪಲಾಗಿ ವೀಡಿಯೋ ಎಲ್ಲ ತೆಗೆದ್ವಿ. ಅಷ್ಟೇ, ಹಳದಿದ್ದ ಕ್ಲಿಪ್ಸ್ ಇಷ್ಟೇ ಗೈಸ್. ಇನ್ನು ಮೆಹಂದಿದು ವೀಡಿಯೋ ಹಾಕ್ತಾ ಹೋಗ್ತೇನೆ. ಸೊ ಇನ್ನೂ ಕೂಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್, ಸಪೋರ್ಟ್ ಕೂಡ ಮಾಡಿ.